ಪ್ರೆಗ್ನೆನ್ಸಿ ಅಂತ ಹೇಳಿ ಬಂದಾಗ ತುಂಬಾ ಹುಡುಗಿರಿಗೆ ಇರುತ್ತೆ, ನನ್ಗೆ ಅದು ತಿನ್ಬೇಕು ಇದು ತಿನ್ಬೇಕು ಅಂತ. ನಿಮ್ ರಿಯಲ್ ಲೈಫಲ್ಲಿ ನಿಮ್ ಹೆಂಡತಿ ಕೂಡ ಒಂದು 12 ಗಂಟೆಗೆ 1 ಗಂಟೆಗೆ ಎಬ್ಸಿ ಏನಾದ್ರೂ ಹೇಳಿದಿದ್ಯಾ ನನಗೆ ತಂದು ಕೊಡಿ ಅಂತ? ನಿಮಗೆ ಮದುವೆ ಆಗಿದೆ? ಇಲ್ಲ ಸರ್. ಮದುವೆ ಆದ್ಮೇಲೆ ಗೊತ್ತಾಗುತ್ತೆ ನೀವು ನಿಮ್ಮ ಗಂಡನಿಗೆ ಎಷ್ಟು ಕಾಟ ಕೊಡ್ತೀರಾ ಅಂತ. ನಾವು ಕೆಲವೊಂದು ಸೀನ್ಸ್ ಗಳನ್ನೆಲ್ಲ ನೋಡಿದಾಗ ಸಾರಿ ಎಲ್ಲ ಉಡ್ಸಿದೀರಾ ಸರ್ ಈ ಸಿನಿಮಾದಲ್ಲಿ, ಹೆಂಗ್ ಅನ್ಸ್ತು? ಪ್ರೇಕ್ಷಕರೇ ನೀವು ಹೇಳಿ, ಒಂದು ಹೆಣ್ಣಿಗೆ ನೀವು ಸೀರೆ ಉಡ್ಸ್ಬೇಕಾದ್ರೆ ನಿಮ್ಗೆ ಹೆಂಗೆ ಅನ್ಸುತ್ತೆ? ಅಜಯ್ ರಾವ್ ಅವ್ರಿಗೆ ಯಾವತ್ತಾದ್ರೂ ಸಾರಿ ಉಡ್ಸಿದಾರಾ? ಇಲ್ಲ, ನಂಗೆ ಬರಲ್ಲ. ಇಲ್ಲ. ನೆಕ್ಸ್ಟ್ ಟ್ರೈ ಮಾಡ್ತೀರಾ ಸರ್? ಪಬ್ಲಿಕ್ ಟಿಕ್ಸ್ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಚೈತನ್ಯ ಕೊಟ್ಟಾರೆ. ಇವತ್ತು ನಮ್ಮ ಜೊತೆ ಸೆಲೆಬ್ರಿಟಿ ವಿತ್ ಟಾಕ್ ಅಲ್ಲಿ ಇರುವಂತಹ ಒಂದು ಸೆಲೆಬ್ರಿಟಿ ಯಾರು ಅಂತ ಹೇಳಿದ್ರೆ ನಮ್ಮ ಕನ್ನಡ ಚಂದನವನದ ಮುದ್ದಿನ ಕೃಷ್ಣ. ಇವಾಗ ಸರಳ ಸುಬ್ಬರಾವ್ ಅಂತ ಹೇಳಿ ಕನ್ನಡ ಇಂಡಸ್ಟ್ರಿಯಲ್ಲಿ ಮತ್ತೊಂದು ವಿಭಿನ್ನ ಕ್ಯಾರೆಕ್ಟರ್ ಮೂಲಕ ನಮ್ಮೆಲ್ಲರಿಗೂ ಕೂಡ ಅವರ ಅಭಿನಯವನ್ನು ತೋರಿಸಿ ಹೊರಟಿರುವಂತಹ ನಮ್ಮೆಲ್ಲರ ಪ್ರೀತಿಯ ಅಜಯ್ ರಾವ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡ್ತಾ ಹೋಗೋಣ. ಸರ್, ಮೊದಲಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ ಸರ್? ಎಸ್ ಸರ್, ಇವಾಗ ನಮಗೆ ಅಜಯ್ ಸರ್ ಅಂತ ಹೇಳಿ ಬಂದಾಗ ನಾವು ತುಂಬಾ ಸಿನಿಮಾಗಳು ನೋಡಿದ್ದೇವೆ. ತುಂಬಾ ಡಿಫ್ರೆಂಟ್ ಆಗಿರುವಂತಹ ಜಾನರ್ ಅಲ್ಲಿ ಬಂದಿದೆ ಇವಾಗ ಕೆಲವೊಂದು ಸಿನಿಮಾಗಳು. ಇವಾಗ ಹೊಸದಾಗಿ ಬರ್ತಾ ಇರುವಂತದ್ದು ಸರಳ ಸುಬ್ಬರಾವ್ ಸಿನಿಮಾ. ಈ ಸಿನಿಮಾದ ಬಗ್ಗೆ ಏನ್ ಹೇಳ್ತೀರಾ? ಇದೊಂದು ರೆಟ್ರೋ ಸಿನಿಮಾ, 1970s. ಓಕೆ, ಆಲ್ಮೋಸ್ಟ್ 80 ರೀಚ್ ಆಗುವಂಥ ಟೈಮ್, ಆ ಕಾಲಘಟ್ಟದಲ್ಲಿ ನಡೆಯುವಂಥ ಒಂದು ಸಿನಿಮಾ. ರೆಟ್ರೋ ಸಿನಿಮಾದಲ್ಲಿ ಒಂದು ಬ್ಯೂಟಿಫುಲ್ ಪ್ಲೆಸೆಂಟ್ ಲವ್ ಸ್ಟೋರಿ ಕಾದಂಬರಿ ಆಧಾರಿತ. ಓಕೆ, ಇವಾಗ ನಾವು ಅಜಯ್ ಸರ್ನ ಯಾವತ್ತೂ ಕೂಡ ಕೃಷ್ಣನಾಗಿಯೇ ನೋಡ್ಲಿಕ್ಕೆ ತುಂಬಾ ಇಷ್ಟಪಡ್ತೇವೆ ಎಲ್ಲರೂ ಕೂಡ, ಅಲ್ವಾ? ಇಲ್ಲಿ ಒಂದು ಡಿಫ್ರೆಂಟ್ ಕ್ಯಾರೆಕ್ಟರ್ ಕೃಷ್ಣನನ್ನು ನಾವಿಲ್ಲಿ ನೋಡ್ತೇವೆ. ಈ ಕ್ಯಾರೆಕ್ಟರ್ ಬಂದಾಗ ಯಾವ ರೀತಿ ಒಪ್ಕೊಂಡ್ರಿ ಅನ್ನುವಂಥದ್ದು? ಅಲ್ಲ, ಇದು ತ್ರಿವೇಣಿ ಅವ್ರ ಕಾದಂಬರಿ. ಅದು ನನ್ನ ಕಾದಂಬರಿ ಓದೋದಕ್ಕೆ ಕೊಟ್ಟರು. ಓಕೆ, ಓದಿದ್ಮೇಲೆ ಇಷ್ಟ ಆಯ್ತು ಅದು. ಆಮೇಲೆ ಅಣ್ಣವರು ಈ ಕಾದಂಬರಿನ ತುಂಬಾ ಇಷ್ಟಪಟ್ಟಿದ್ರು. ಅವ್ರು 1-2 ಕಡೆ ಎಲ್ಲೋ ಪ್ರಸ್ತಾಪನ ಮಾಡಿದ್ರಂತ ಇದು ಸಿನಿಮಾ ಆಗ್ಬೇಕು ಅಂತ. ಅಂದ್ರೆ ಅವ್ರು ಮಾಡ್ತಾರೋ ಅದು ಗೊತ್ತಿಲ್ಲ, ಬಟ್ ಈ ಸಿನಿಮಾ ಆಗ್ಬೇಕು ಅಂತ ಅವ್ರು ಪ್ರಸ್ತಾಪ ಕೊಟ್ಟಿದ್ರು. ಆ ಥರ ಕೇಳಿ ಬಂದಿದೆ. ಹಾಗಾಗಿ ಅದು ಓದ್ತಾ ತುಂಬಾ ಇಂಟ್ರೆಸ್ಟ್ ಅನಿಸ್ತು. ಆ ಕ್ಯಾರೆಕ್ಟರ್ ತುಂಬಾ ಇಷ್ಟ ಆಯ್ತು. ಅಂದ್ರೆ ಒಂದು ಹೆಣ್ಣನ್ನ ನೋಡ್ಕೊಳ್ಳೋ ರೀತಿ, ಒಂದು ಗರ್ಭಿಣಿ ಹೆಂಡತಿನ ನೋಡ್ಕೊಳ್ಳೋಂಥ ರೀತಿ, ಅದೆಲ್ಲ ನಂಗೆ ಆ ಕ್ಯಾರೆಕ್ಟರ್ ತುಂಬಾ ಇಷ್ಟ ಆಯ್ತು. ಹಂಗಾಗಿ ಬಹಳ ಖುಷಿಯಿಂದ ಮಾಡಿದೆ. ಇವಾಗ ಇನ್ನೊಂದು ನಿಮಗೆ ಪ್ಲಸ್ ಅಂತ ಹೇಳ್ಬೋದು ಸರ್, ನೀವು ಅವಾಗಲೇ ಹೇಳಿದಾಗೆ ರಾಜ್ಕುಮಾರ್ ಸರ್ ಅವ್ರಿಗೆ ಇಷ್ಟ ಆಯ್ತು ಅಂತಿದ್ರೆ ಅವರು ಆಕ್ಟ್ ಮಾಡ್ಬೇಕು ಅಂತ ಹೇಳಿ ಅನ್ಸಿತ್ತೇನು ಈ ಸಿನಿಮಾ? ಇವಾಗ ನಿಮ್ಗೆ ಸಿಕ್ಕಿದೆ ಅದು ಒಂದು. ಅವ್ರು ತ್ರಿವೇಣಿ ಅವ್ರದ್ದು ಸುಮಾರು ಕಾದಂಬರಿಗಳನ್ನ ಅಂದ್ರೆ ಆಯ್ಕೆ ಮಾಡಿ ಆಕ್ಟ್ ಮಾಡಿದ್ದಾರೆ. ಓಕೆ, ಇವಾಗ ನೆಕ್ಸ್ಟ್ ನೀವು ಆಕ್ಟ್ ಮಾಡ್ತಾ ಇದ್ದೀರಾ, ಎಷ್ಟು ಪ್ಲಸ್ ಅಂತ ಅನ್ಸುತ್ತೆ ನಿಮ್ಮ ಈ ಇಂಡಸ್ಟ್ರಿ ಜರ್ನಿಯಲ್ಲಿ? ಅಲ್ಲ, ಪರ್ಸನಲಿ ನಾವು ಅಂದ್ರೆ ಇಷ್ಟಪಟ್ಟಿದ್ದಕ್ಕೆ ಅಂದ್ರೆ ಪ್ಲಸ್ ಸೆಕೆಂಡ್ರಿ, ನಮಗೆ ತುಂಬಾ ಹತ್ರ ಆಗಿರುತ್ತೆ ಮನಸ್ಸಿಗೆ, ಅದಕ್ಕೆ ಮಾಡಿರ್ತೀವಿ. ಅದು ಎಷ್ಟು ಮಟ್ಟಿಗೆ ಪ್ಲಸ್ ಆಗುತ್ತೋ ಬಿಡುತ್ತೋ ಅದು ರಿಲೀಸ್ ಆದ್ಮೇಲೆ ಗೊತ್ತಾಗುತ್ತೆ ಅದು. ಸೊ ನಾವು ಇದಕ್ಕೆ ಅಣ್ಣವ್ರು ಮಾಡಿದ್ರು, ಅದಕ್ಕೆ ಈ ಕಾದಂಬರಿ ಚೂಸ್ ಮಾಡಿದ್ರಿಂದ ಪ್ಲಸ್ ಆಗ್ಬಿಡುತ್ತೆ ಅಂತ ಹಂಗೆ ಯೋಚನೆ ಮಾಡಿದ್ವಿ. ಅದ್ರಲ್ಲಿ ಇರ್ತಕ್ಕಂಥ ಎಥಿಕ್ಸ್ ಇರೋದ್ರಿಂದ ಅವ್ರು ಚೂಸ್ ಮಾಡ್ತಾ ಇದ್ರು ಅಣ್ಣವ್ರು, ನಾಟ್ ಬಿಕಾಸ್ ಬಿಸ್ನೆಸ್ ಫ್ಯಾಕ್ಟರ್ಸ್ ಇಂದ ಅಲ್ಲ. ಸೊ ನಾವು ಕೂಡ ಅದೇ ಎಥಿಕಲ್ ವ್ಯಾಲ್ಯೂಸ್ನ ನಾನು ಆಯ್ಕೆ ಮಾಡಿರೋದು. ಅದು ರಿಲೀಸ್ ಆದ್ಮೇಲೆ ಕಾರ್ ನೋಡ್ಬೇಕು. ಇವಾಗ ಆಲ್ರೆಡಿ 2 ಸಾಂಗ್ಗಳು ಬಂದಿದೆ, ಎಲ್ಲರ ಬಾಯಲ್ಲೂ ಆ ಸಾಂಗ್ಗಳನ್ನೇ ಗುಣುಕ್ತಾ ಇದ್ದಾರೆ. ಸಾಂಗ್ಗಳ ಬಗ್ಗೆ ಏನ್ ಹೇಳ್ತೀರಾ? ಚೆನ್ನಾಗಿ ಬಂದಿದೆ. ಅಜನೀಶ್ ಲೋಕನಾಥ್ ಅವರು ಮ್ಯೂಸಿಕ್ ಮ್ಯೂಸಿಕ್ ಮಾಡಿರೋದು ಎಲ್ಲ ಸಿಚುವೇಶನಲ್ ಸಾಂಗ್ಸ್ ಇದೆ. ಲಿರಿಕ್ಸ್ ಕೂಡ ಸಿಚುವೇಶನಲ್ ಆಗಿದೆ. ಕಥೆನಲ್ಲಿ ಏನು ನಡೀತಾ ಇದೆ ಆ ವಿಚಾರಗಳನ್ನೇ ಸಾಂಗಲ್ಲಿ ಹೇಳಿರ್ತಾರೆ. ನಮಗೆ ಪರ್ಸ್ನಲಿ ಖುಷಿ ಇದೆ. ನೀವೆಲ್ಲರೂ ಗುಣುಕ್ತಾ ಇದ್ದಾರೆ ಅಂದ್ರೆ ಸರ್, ನೀವು ಅವಾಗಲೇ ಹೇಳಿದ್ರಿ, ನಾವಿವಾಗ ಸಾಂಗ್ ಆಗಿರ್ಬೋದು, ಇನ್ನು ಇವತ್ತು ಟ್ರೈಲರ್ ಕೂಡ ರಿಲೀಸ್ ಆಗ್ತಾ ಇದೆ. ನಾವು ಆಲ್ರೆಡಿ ಟ್ರೈಲರ್ ಎಲ್ಲ ನೋಡಿದಾಗ, ಇನ್ನು ಸಾಂಗ್ ಎಲ್ಲ ನೋಡಿದಾಗ ಒಂದು ಹುಡುಗಿಗೆ, ಪ್ರತಿಯೊಬ್ಬರು ಹುಡುಗಿಗೆ ಆಸೆ ಇರುತ್ತಂತೆ, ನಮ್ಮ ಗಂಡ ಹೀಗೆ ಇರಬೇಕು. ಈ ಒಂದು ಮದರ್ಹುಡ್ ಅಂತ ಹೇಳಿ ಬಂದಾಗ ಆ ಪ್ರೆಗ್ನೆನ್ಸಿ ಟೈಮಲ್ಲಿ ಗಂಡನ ಒಂದು ಸಹಕಾರ ಹೆಂಡತಿಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಸಾಂಗ್ಸ್ ಅಲ್ಲೆಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿ ತೋರಿಸಿದ್ದೀರಾ ಸರ್, ಇದಕ್ಕೆ ಏನು ಹೇಳ್ತೀರಾ? ನಾನೇನು ಹೇಳಿ, ನೀವು ಹೇಳಬೇಕು. ಚೆನ್ನಾಗಿ ತೋರಿಸಿದ್ರೆ ನೀವು ಹೇಳ್ತಾ ಇದ್ದೀರಾ. ಅದು ಎಲ್ಲ ಹೆಣ್ಮಕ್ಳ ಕನಸು. ಅದು ಒಂಥರದ ಹೀರೋಯಿಸಮ್. ಫೈಟ್ಸ್, ಆಕ್ಷನ್ಸ್ ಎಲ್ಲ ಹೆಂಗೆ ಒಂದು ಹೀರೋಯಿಸಮ್ ತೋರಿಸುತ್ತೆ. ದಿಸ್ ಇಸ್ ಆಲ್ಸೋ ಒನ್ ಕೈಂಡ್ ಆಫ್ ಹೀರೋಯಿಸಮ್. ಫ್ಯಾಮಿಲಿ ಮ್ಯಾನ್ ಆಗಿ ಎಲ್ಲ ಫ್ಯಾಮಿಲಿ ಕರ್ತವ್ಯಗಳನ್ನು ನನಗೆ ಖುಷಿ ಇದೆ. ಓಕೆ, ಇವಾಗ ಸುಬ್ಬರಾವ್ ಆಗಿ ನಾವು ಈ ಸಿನಿಮಾದಲ್ಲಿ ನಿಮ್ಮನ್ನು ನೋಡ್ಬೋದು. ಜೊತೆಗೆ ಆಸ್ ಎ ರಿಯಲ್ ಅಂತ ಬಂದಾಗ ನೀವು ಕೂಡ ಅಪ್ಪನೇ. ನಿಮ್ಮ ಹೆಂಡತಿ ಟೈಮಲ್ಲಿ, ಪ್ರೆಗ್ನೆನ್ಸಿ ಟೈಮಲ್ಲಿ ಯಾವ ರೀತಿ ಇತ್ತು ಸರ್? ಒಂದ್ಸತಿ ಮೆಲುಕು ಹಾಕಬೇಕು ಅಂತ ಇದ್ರೆ?
ಆಲ್ಮೋಸ್ಟ್ ಸೇಮ್. ಅದು ನೀವು ಸಿನಿಮಾ ನೋಡಿದ್ರೆ ಅದು ಕನೆಕ್ಟ್ ಸೇಮ್ ನಿಮ್ಗೆ ಅಲ್ಲಿ ಕನೆಕ್ಟ್ ಆಯ್ತು ಅದು ಕೂಡ. 100% ಎಲ್ರಿಗೂ ಅಂದ್ರೆ ಸಿನಿಮಾ ಅದು ಆ ಬ್ಯೂಟಿ ನೀವು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಓಕೆ ಸರ್, ಇವಾಗ ಪ್ರೆಗ್ನೆನ್ಸಿ ಅಂತ ಹೇಳಿ ಬಂದಾಗ ತುಂಬಾ ಹುಡುಗಿರಿಗೆ ಇರುತ್ತೆ, ನನಗೆ ಅದು ತಿನ್ಬೇಕು ಇದು ತಿನ್ಬೇಕು ಅಂತ. ನಿಮ್ಮ ರಿಯಲ್ ಲೈಫಲ್ಲಿ ನಿಮ್ಮ ಹೆಂಡತಿ ಕೂಡ ಒಂದು 12 ಗಂಟೆಗೆ 1 ಗಂಟೆಗೆ ಎಪ್ಸಿ ಏನಾದರೂ ಹೇಳಿದಿದ್ಯಾ ನನಗೆ ತಂದು ಕೊಡಿ ಅಂತ ಏನಾದರೂ ಹೇಳಿದ್ದು? ನಿಮಗೆ ಮದುವೆ ಆಗಿದೆಯಾ? ಇಲ್ಲ ಸರ್. ಮದುವೆ ಆದ್ಮೇಲೆ ಗೊತ್ತಾಗುತ್ತೆ ನೀವು ನಿಮ್ಮ ಗಂಡನಿಗೆ ಎಷ್ಟು ಕಾಟ ಕೊಡ್ತೀರಾ ಅಂತ. ಆಗ ನಿಮ್ಮ ಗಂಡ ಈ ಸುಬ್ಬರಾವ್ ಆಗ್ತಾನ ಇಲ್ವಾ ಅನ್ನೋದು ನೀವು ಕಾದ್ ನೋಡಿ. ನಾನು ಯಾಕೆ ಕ್ವಶನ್ ಕೇಳಿದೆ ಅಂತ ಹೇಳಿದ್ರೆ, ಒಂದು ಆ್ಯಕ್ಚುಲಿ ಒಂದು ಸಾಂಗಲ್ಲಿ ಬರುತ್ತೆ, ಅವ್ರು ತುಂಬ ತಿಂತಾ ಇರ್ತಾರೆ, ಅವ್ರಿಗೆ ಏನೆಲ್ಲ ಇಷ್ಟ ಇರುತ್ತೆ ಸೊ ಒಂದು ಪ್ಲೇಟಲ್ಲಿ ಹಾಕಿ ಎಲ್ಲ ಸ್ವೀಟ್ಸ್ಗಳನ್ನೆಲ್ಲ ತಿಂತಾ ಇರ್ತಾರೆ. ಸೊ ಅದೇ ರೀತಿ ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಕ್ರೇವಿಂಗ್ಸ್ ಅನ್ನೋದು ಇದ್ದೇ ಇರುತ್ತಲ್ಲ. ದಟ್ ಇಡ್ ಕ್ವಶನ್ಸ್ ಹಾಗೆ ಕೇಳಿದ್ಯಾ? ಹಾಗೆ ಕೇಳಿದ್ದು ಏನಾದರೂ ಒಂದು ರಿಕಾಲ್ ಮಾಡಬೇಕು ಅಂತಿದ್ರೆ ಏನು ಕೇಳಿದ್ರು ನಿಮ್ಮ ಹತ್ರ ಅವರು? ಸೇಮ್ ಟು ಸೇಮ್ ಸರಳ ಸುಬ್ಬರಾವ್ ಜೆರಾಕ್ಸ್ ಕಾಪಿ. ಹೌದಾ? ಓಕೆ, ನೀವು ಆ ಕಾರಣಕ್ಕಾದ್ರೂ ಸಿನಿಮಾ ನೋಡಲೇಬೇಕು. ಓಕೆ ಸರ್, ಇವಾಗ ಮದುವೆ ಆದಮೇಲೆ ಎಲ್ಲರ ಲೈಫ್ ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಇದರಲ್ಲಿ ತುಂಬ ಮುದ್ದು ಮಾಡುವಂತಹ ಗಂಡ. ಇವಾಗ ಒಬ್ಬ ಆ್ಯಸ್ ಎ ಒಂದು ಗಂಡನಾಗಿ ಹುಡುಗಿರಿ ಏನು ಬಯಸ್ತಾರೆ ಗಂಡನಿಂದ ಅನ್ನುವಂಥದ್ದು? ಅಲ್ಲ, ಮೇನ್ ಇಂಪಾರ್ಟೆಂಟ್ ಬಯಸೋದು ಆ್ಯಕ್ಚುಲಿ ದಿ ಟೈಮ್, ದ ಪ್ರೆಸೆನ್ಸ್. ಜೊತೆಗಿರ್ಬೇಕು ಅನ್ನೋದು ಎಲ್ರಿಗೂ ಒಂದು ಆಸೆ ಇರುತ್ತೆ. ಕೆಲವೊಂದು ಕಡೆ ಅಂದರೆ ಬಂದಿರತಕ್ಕಂಥ ವಾಡಿಕೆ ಯೂಶಲಿ ಹೆಣ್ಣು ಅವ್ರ ಮನೆಗೆ ಹೋಗಿ ಬಾಣಂತನ ಟೈಮಲ್ಲಿ ಅಲ್ಲಿರ್ತಾರೆ ಅದೆಲ್ಲ. ಬಟ್ ಅಲ್ಲಿ ಆ ಟೈಮಲ್ಲಿ ಕೂಡ ಆ್ಯಕ್ಚುಲಿ ಒಂದು ಹೆಣ್ಣು ಬಯಸೋದು ಮಗು, ತಂದೆ ಮತ್ತು ನನ್ನ ಗಂಡ ಆಗಿರೋನು ಒಟ್ಟಿಗೆ ಜೊತೆಗಿರಬೇಕು ಅನ್ನೋದು ಮೇನ್ ಬೈಕೆ, ಮೇನ್ ಆಸೆ ಇರುತ್ತೆ. ಅದೇ ಮೇನ್ ಕ್ರೇವಿಂಗ್. ಮಿಕ್ಕಿದೆಲ್ಲ ಅದು ಆ್ಯಕ್ಚುಲಿ ನೆಪ. ಬಟ್ ಮೇನ್ ಥಿಂಗ್ ಅಂದರೆ ಆ ಹಠದ ಒಳಗಡೆ ಇರ್ತಕ್ಕಂಥ ನಿಜವಾದ ಹಠ ಏನಂತಂದ್ರೆ ಜೊತೆಗಿರ್ಬೇಕು ಅನ್ನೋದು. ಇನ್ನೊಂದು ಈ ಸಿನಿಮಾದಲ್ಲಿ ನಾವು ನೋಡುವಂಥದ್ದು ಮಿಶಾ ಅವ್ರನ್ನ. ಸೊ ತಮಿಳು ತೆಲುಗಲ್ಲಿ ಆ್ಯಕ್ಟ್ ಮಾಡಿರೋದು, ಫಸ್ಟ್ ಟೈಮ್ ಡೆಬ್ಯೂಟ್ ಆಗಿ ಕನ್ನಡ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಅವ್ರ ಜೊತೆ ನಟನೆ ಮಾಡೋದು ಹೆಂಗೆ ಅನ್ಸುತ್ತೆ ಸರ್? ಖುಷಿ ಆಯಿತು. ತುಂಬ ಟ್ಯಾಲೆಂಟೆಡ್ ಹುಡುಗಿ. ಕನ್ನಡ ಅಂದರೆ ಮಾತೃಭಾಷೆ ಅವ್ರದ್ದು ಆಗಿರದೇ ಇದ್ರೂ ತುಂಬ ಪ್ರಿಪೇರ್ಡ್ ಆಗಿ ಪ್ರತಿಯೊಂದು ಡೈಲಾಗ್ಸ್ಗಳನ್ನ ಬರ್ಕೊಂಡು ಬ್ರಾಕೆಟಲ್ಲಿ ಅದರ ಅರ್ಥಗಳು ಬರ್ಕೊಂಡು ಆ ಅರ್ಥಗಳಿಗೆ ಎಷ್ಟು ಎಂಫಸೈಸ್ ಮಾಡಬೇಕು ಎಲ್ಲರ ಹತ್ರ ತಿಳ್ಕೊಂಡು, ಟೇಕ್ ಆದ್ಮೇಲೆ ಮಾನಿಟ್ರ್ ಹೋಗಿ ಆ ಪದಗಳಿಗೆ ಕರೆಕ್ಟಾಗಿ ನಾನು ಪ್ರೊನೌನ್ಸ್ ಮಾಡಿದ್ದೀನ ಎಲ್ಲ ತಿಳ್ಕೊಂಬಿಟ್ಟು ಪ್ರಿಪೇರ್ ಆಗೋ. ಸೊ ಆ ಪ್ರಿಪ್ರೇಷನ್ ಇರೋದ್ರಿಂದ ಆ್ಯಸ್ ಎನ್ ಆರ್ಟಿಸ್ಟ್ ತುಂಬ ಇಷ್ಟ. ಓಕೆ, ಇವಾಗ ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದೀರಾ ನೀವು. ತುಂಬ ನಾನು ಅವಾಗ ಹೇಳಿದಾಗೆ ತುಂಬ ಸಿನಿಮಾಗಳು ಮಾಡಿದ್ದೀರಾ ಸರ್. ಎಲ್ಲ ಸಿನಿಮಾಗಳಿಗೆ ಕಂಪೇರ್ ಮಾಡಿ ನೋಡ್ತಾ ಬಂದರೆ ಈ ಸರಳ ಸುಬ್ಬರಾವ್ ಅನ್ನುವಂಥ ಸಿನಿಮಾ ಎಷ್ಟು ಡಿಫ್ರೆಂಟ್ ಆಗಿದೆ ನಿಮ್ಮ ಈ ಒಂದು ಇಂಡಸ್ಟ್ರಿ ಜರ್ನಿಯಲ್ಲಿ? ಇದು ತುಂಬ ಸ್ಪೆಷಲ್ ಸಿನಿಮಾ. ನಾನು ರೆಟ್ರೋ ಸಿನಿಮಾ ಮತ್ತು ಆ ಕಾಲಘಟ್ಟದಲ್ಲಿ ಯಾವತ್ತೂ ಮಾಡಿಲ್ಲ. ನಾವು ಅಂದರೆ ಅಣ್ಣವ್ರು ಆಗಿರ್ಬೋದು, ವಿಷ್ಣು ಸರ್ ಆಗಿರ್ಬೋದು, ಅಂಬರೀಷ್ ಅಣ್ಣ, ಅನಂತನಾಗ್ ಸರ್, ಇವರೆಲ್ಲರೂ ಜೀವಿಸಿರ್ತಕ್ಕಂಥ ಕಾಲ ಅದು. ಆ ಟೈಮ್ನಲ್ಲಿ ಹೀರೋಸ್ ಅಂದರೆ ಹೇಗಿರ್ತಾಯಿದ್ರು, ಶಿಸ್ತನದು ಹೇಗಿರ್ತಾಯಿತ್ತು, ಡಿಸಿಪ್ಲಿನ್, ಲೈಫ್ ಎಥಿಕ್ಸ್ ಎಲ್ಲ ಅವರಿಂದ ಕಲ್ತಿರೋದಲ್ವ ನಾವು. ಸೊ ಆ ಕಾಲಘಟ್ಟದಲ್ಲಿ ಹೋಗಿ ನಾವು ಜೀವಿಸೋವಂಥ ಒಂದು ಅವಕಾಶ. ನಿಮಗೊಂದು ಟೈಮ್ ಟ್ರಾವೆಲ್ ಥರ, ಈ ಟೈಮ್ ಮಷೀನಲ್ಲಿ ಕೂತ್ಕೊಂಡು ನಾವು ಆ ಏರಾಗ ಹೋಗಿ ಬಂದಂಗೆ. ಸೊ ದಟ್ ಹಸ್ ಗಿವನ್